So got it now in the terms of masses alwa ಈಗ ನಮಗೆ ಈಕ್ವೇಷನ್ ನಾವು ಏನು ಮಾಡಿದ್ವಿ masses ಅಲ್ಲಿ ಕನ್ವರ್ಟ್ ಮಾಡ್ಕೊಂಡ್ವಿ. ಸೊ ಈಗ ನಿಮಗೆ 44 ಗ್ರಾಮ್ ಆಫ್ ಪ್ರೋಪೇನ್ ಎಷ್ಟು ಗ್ರಾಮ್ ಪ್ರೊಡ್ಯೂಸ್ ಮಾಡ್ತಿದೆ CO2 ನ 132 ಗ್ರಾಮ್ ಪ್ರೊಡ್ಯೂಸ್ ಮಾಡ್ತಿದೆ ಅಲ್ವಾ. ಸೊ ಇಲ್ಲಿ CO2 ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ CO2 22 ಗ್ರಾಮ್ ಕೊಟ್ಟಿದ್ದಾರೆ CO2. yes okay so 22 gram of CO2 22 gram of CO2 produced by the combustion of. So ಹಾಗೆ ಇಲ್ಲಿ 44 gram of propane 132 gram of CO2 ನ ಪ್ರೊಡ್ಯೂಸ್ ಮಾಡ್ತಿದೆ. ಹಾಗಾದ್ರೆ 22 gram of CO2 ಪ್ರೊಡ್ಯೂಸ್ ಆಗಬೇಕು ಅಂದ್ರೆ ಏನ್ ಮಾಡಬೇಕು? ಓಕೆ, ಅಥವಾ ಇದನ್ನ ಇನ್ನೂ ಸಿಂಪಲ್ ಆಗಿ ಲೆಟ್ಸ್ ಟೇಕ್ ಲೈಕ್ ದಿಸ್. ಲೆಟ್ ಮಿ ಟೇಕ್. ಸೊ therefore x gram of propane produces 22 gram of CO2 ಅಲ್ವಾ? ಹಿಂಗ್ ತಗೋಬೋದಾ? ಅರ್ಥ ಆಯ್ತಾ ನೋಡಿ ಇದು ಸ್ಟೆಪ್ ನೋಡಿ. 44 ಗ್ರಾಮ್ ಆಫ್ ಪ್ರೋಪೇನ್ 132 ಗ್ರಾಮ್ ಆಫ್ CO2 ನ ಪ್ರೊಡ್ಯೂಸ್ ಮಾಡ್ತಿದೆ. ನಿಮಗ್ ಬೇಕಾಗಿರೋದು ಎಷ್ಟು ಪ್ರೋಪೇನ್ 22 ಗ್ರಾಮ್ ನ ಪ್ರೊಡ್ಯೂಸ್ ಮಾಡಬಹುದು ಅಂತ. ಸೊ ಅದಕ್ಕೆ ಎಷ್ಟು ಅಂತ ಗೊತ್ತಿಲ್ಲ, ಅದಕ್ಕೆ x ಅಂತ ತಗೊಂಡಿದ್ದೀನಿ. ಸೊ x ಗ್ರಾಮ್ ಆಫ್ ಪ್ರೋಪೇನ್ ಪ್ರೊಡ್ಯೂಸಸ್ 22 ಗ್ರಾಮ್ ಆಫ್ CO2. ಸೊ therefore ನಾವೇನ್ ಮಾಡ್ಬೋದು, ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೋದಲ್ವಾ? ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 44 into 22 is equal to 132x. ಬರೀಬೋದಾ? Therefore x is equal to 44 into 22 by 132. Just tell me how much you are going to get now. 968. 968 ಬರ್ತಿದ್ಯಾ? ಡಿವಿಷನ್ ಮಾಡಿಲ್ವಾ? 7.33 sir. 7.33. Yes, 7.33 gram. ಏನ್ ಬೇಕು 7.33 ಗ್ರಾಮ್? Propane. Yes. So 7.33 gram of propane required alwa to produce what? Carbon dioxide. 22 gram of carbon dioxide. Gram of CO2. So ಇದನ್ನ ನೆನ್ಪಿಟ್ಕೋಬೇಕು. ಸೊ ಗೊತ್ತಾಯ್ತಾ ಈಗ ಸಾಲ್ವ್ ಮಾಡೋದು ಹೇಗೆ ಅಂತ? Yes ಅಣ್ಣ. So this is important, so remember this. So 7.33 gram of propane is required to produce 22 gram of CO2. Okay. So ಅದನ್ನ ನೀವಲ್ಲಿ ಮೆನ್ಷನ್ ಮಾಡಬಹುದು. ಇದರಲ್ಲಿ ಮೋಲ್ಸ್ ಅಲ್ಲಿ ತಾನೇ ಕೇಳಿರೋದು. ಸೊ ಮೋಲ್ಸ್ ಅಲ್ಲೇ ಕೇಳಿದ್ದಾರೆ, ಬಟ್ ನಾವು ಸ್ಟಾಯ್ಕಿಯೋಮೆಟ್ರಿಕ್ ರೇಷಿಯೋ ಅಂತ ಬಂದಾಗ ನಾವು ಅದನ್ನ ಮಾಸಸ್ ಅಲ್ಲಿ ಹೇಳ್ತೀವಿ. ಸೊ there is no problem if you keep the answer in gram. ಅಲ್ವಾ? Yes sir. So there is going to be no problem. ಈಗ if we take 44 ಗ್ರಾಮ್ ಅಂದ್ರೆ ಇಲ್ಲಿ so 1 mole of C3H8 is equal to 44 gram alva. So x mole of C3H8 is equal to 7.33 gram. ನೀವು ಕಂಡುಹಿಡಿತೀರಾ ಎಷ್ಟು ಮೋಲ್ ಅಂತ? is equal to 44 into x. So ಎಷ್ಟು ಬರುತ್ತೆ ಆನ್ಸರ್?
0.16 mole. 0.16 mole. ಸೊ ಅಷ್ಟು ಅದು ಆಗುತ್ತೆ. ಸೊ ಇದನ್ನ ನೀವು ಕನ್ವರ್ಟ್ ಮಾಡ್ಕೊಂಡ್ರೆ ನಿಮಗೆ 0.16 ಮೋಲ್ ಬಂದ್ರೆ, ಸೊ 0.16 ಮೋಲ್ ಆಫ್ ಪ್ರೋಪೇನ್ ತಗೊಂಡ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಷ್ಟೇ. ಗೊತ್ತಾಗಿದ್ಯಾ? ಮಾಡ್ಬೋದು, ಇದಕ್ಕೂ ನಿಲ್ಸ್ಬೋದು. ಬೋತ್ ಆರ್ ರೈಟ್, ನೋ ಪ್ರಾಬ್ಲಮ್, ಅದ್ರಲ್ಲೇನ್ ಡೌಟ್ ಇಲ್ಲ. ಅರ್ಥ ಆಗಿದೆಯಾ ಪ್ರಾಬ್ಲಮ್ ಎಲ್ರಿಗೂ? Sir. ಡೌಟ್ಸ್ ಇದೆಯಾ ಇನ್ನುವೆ? No, sir. Okay, so if people don't have doubts, we'll move on to the next concept. So our next concept is going to be limiting reagent. ಸರ್ ಗ್ರಾಮ್ ನ ಮೋಲ್ ಕನ್ವರ್ಟ್ ಮಾಡಕ್ಕೆ ಅದು ಮೇಲ್ಗಡೆ ಗ್ರಾಮ್ ಬಂದ್ಬಿಟ್ಟು ಕೆಳಗಡೆ ಡಿವೈಡೆಡ್ ಬೈ ಅಲ್ಲಿ 1.99 into 10 to the power of -23 ಬರಿಬೋದಲ್ವಾ? Okay, so 7.33 gram divided by 1.99 into 10 raised to -23. ಎಷ್ಟು ಬರುತ್ತೆ ನಿಮಗೆ ಆನ್ಸರ್? ಸರ್ ಆ ತರನು ಮಾಡ್ಬೋದಲ್ವಾ ಅಂತ ಕೇಳಿದ್ದು. ಅಲ್ಲಲ್ಲ, ಚೆಕ್ ಮಾಡಿ ಆನ್ಸರ್ ಎಷ್ಟು ಬರ್ಬೋದು. ಸೊ ಹಾಗೆ ಮಾಡಿದೀವಿ ನಾವು. ಇಲ್ಲಿ ಆಕ್ಚುಲಿ ನಾವು ಅದನ್ನ ಬರೀ ಕಾರ್ಬನ್ ಇದ್ದಾಗ ಮಾತ್ರ ನೀವು ಹೇಳಿದ ಅಪ್ಲೈ ಮಾಡ್ಬೋದಲ್ವಾ? ಯಾಕಂದ್ರೆ 1.99 ಕಾರ್ಬನ್ ತಾನೇ ವ್ಯಾಲ್ಯೂ ಅಲ್ವಪ್ಪ? ಸೊ ಸರ್ ಇಲ್ಲ, ಕಾರ್ಬನ್ ವ್ಯಾಲ್ಯೂ 6.022 into 10 raised to 23 ಬರುತ್ತೆ. ಇಲ್ಲ ಅದು 6.022 into 10 to the power of 23 ಇದೆಯಲ್ಲ, ಅದು ಯಾವುದೇ ಆದ್ರೂ ಸರಿ. ಇದು ಕಾಮನ್ ಫಾರ್ ಆಲ್ ದ ಎಲಿಮೆಂಟ್ಸ್. ಓಕೆ, ಅಂದ್ರೆ ಇದನ್ನ ನಾನು ಹೇಳ್ತಿರೋದ 1 mole is this much, 1 mole is this much ಅಂತ ಹೇಳ್ತಾ ಇರೋದು. 6.022 into 23 is this much, 1 mole. ಸೊ 1 mole ಆಫ್ ಯಾವ್ದಾರು ಆಗ್ಬೋದು, 1 mole ಆಫ್ ಕಾರ್ಬನ್ ಆಗ್ಬೋದು, 1 mole ಆಫ್ ಸಲ್ಫರ್ ಆಗ್ಬೋದು, 1 mole ಆಫ್ ಫಾಸ್ಫರಸ್ ಆಗ್ಬೋದು, ಯಾವ್ದಾದ್ರು ಆಗ್ಬೋದು. ಸೊ 1 mole ಆಫ್ ಯಾವ್ದಾದ್ರೂ ದಟ್ ಇಸ್ ಗೋಯಿಂಗ್ ಟು ಬಿ 6.022 ಬಟ್ ನಾವೇನ್ ಮಾಡಿದ್ದೇವೆ, ಕಾರ್ಬನ್ 12 ಆಟಮ್ಗಳದ್ದು ಮಾಸ್ ನ ಕಂಡಿಡಿದಿದ್ದೀವಿ ಇನ್ ಟರ್ಮ್ಸ್ ಆಫ್ ಗ್ರಾಮ್. ಓಕೆ, ಸೊ ಆವಾಗ ಅದು 1.99 ಬರುತ್ತೆ. ನಿಮ್ಗೆ ಟೆಸ್ಟ್ ಅಲ್ಲೂ ಈ ಕ್ವಶನ್ ಕೊಟ್ಟಿದ್ರು ಅಲ್ವಾ? ಸೊ ಕ್ವಶನ್ ಅಲ್ಲಿ 1.99 ಬರ್ಬೇಕು. ಸೊ ಅದು ಕರೆಕ್ಟ್ ಆನ್ಸರ್. ಸೊ ಅದು ನಾವು ಇಲ್ಲಿಗೆ ತಗೊಳಕ್ ಆಗಲ್ಲ. ಅರ್ಥ ಆಯ್ತಾ? ಎಸ್ ಸರ್. ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನಮ್ಗೆ ಇರೋದು ಲಿಮಿಟಿಂಗ್ ರಿಯೇಜೆಂಟ್. ಸೊ ಬಿಫೋರ್ ಐ ಮೂವ್ ಆನ್ ಟು ಲಿಮಿಟಿಂಗ್ ರಿಯೇಜೆಂಟ್, okay, so we'll start up with limiting reagent, then we'll go for problem. ಆಮೇಲೆ ಪ್ರಾಬ್ಲಮ್. ಓಕೆ, ಸೊ ಲಿಮಿಟಿಂಗ್ ರಿಯೇಜೆಂಟ್. ಸೊ ಫಸ್ಟ್ ಆಫ್ ಆಲ್ ನಿಮ್ಗೆ ವರ್ಡ್ ಗೊತ್ತಿದೆ, ಲಿಮಿಟಿಂಗ್ ಅಂದ್ರೆ ಏನು? ಲಿಮಿಟ್ ಅಂದ್ರೆ ಕಡಿಮೆ ಅಲ್ವಾ? ಸೊ ಲಿಮಿಟಿಂಗ್ ರಿಯೇಜೆಂಟ್ ಇಸ್ ಗೋಯಿಂಗ್ ಟು ಬಿ ಆಲ್ವೇಸ್ ಒಂದು ಸರ್ಟೆನ್ ಅಮೌಂಟ್ ಅಂತ ಫಿಕ್ಸ್ ಮಾಡಿರ್ತೀವಿ ಲಿಮಿಟ್ ಅಂತ ಅಲ್ವಾ? ಆ ಲಿಮಿಟ್ ಒಳಗಡೆನೆ ಇರುತ್ತೆ. ಸೊ ದಟ್ ಈಸ್ ಲಿಮಿಟಿಂಗ್ ರಿಯೇಜೆಂಟ್. ಸೊ ನಿಮ್ಮಲ್ಲೂ ನಿಮ್ಮ ಮನೆಯಲ್ಲೂ ಲಿಮಿಟಿಂಗ್ಸ್ ಇರ್ತವೆ, ಇಷ್ಟು ಲಿಮಿಟ್ ಹಂಗೆ ಹಿಂಗೆ. ಸೊ 12 ಗಂಟೆ ರಾತ್ರಿ ಮನೆಗೆ ಬಂದ್ರೆ ಸೇರಿಸ್ತಾರ? ನಿಮ್ಗೆ ಲಿಮಿಟ್ ಇಷ್ಟೊಳಗೆ ಬರಬೇಕು ಮನೆಗೆ ಅಂತ. ಸೊ ಆ ತರ ಲಿಮಿಟ್ಸ್ ಇರ್ತದೆ. ಸೊ ಅದೇ ರೀತಿ ಇಲ್ಲೂ ಕೂಡ ನಾವೊಂದು ರಿಯೇಜೆಂಟ್ ಗಳಿಗೆ ಲಿಮಿಟ್ ಅಂತ ಹಾಕಿರ್ತೀವಿ. ಸೊ ಏನು ಲಿಮಿಟಿಂಗ್ ರಿಯೇಜೆಂಟ್ ಅಂದ್ರೆ, ಸೊ ಟು ಅಂಡರ್ಸ್ಟ್ಯಾಂಡ್ ದಟ್ ವಿ ಕ್ಯಾನ್ ಅಸ್ಯೂಮ್ ಒನ್ ಸಿನಾರಿಯೋ ಹಿಯರ್. ಓಕೆ, ಸೊ ಏನ್ ಸಿನಾರಿಯೋ ಅಂದ್ರೆ, ಜಸ್ಟ್ ಇಮ್ಯಾಜಿನ್, ಸೊ ನಿಮ್ಮ ಮನೆಗೆ ಯಾರೋ ಗೆಸ್ಟ್ ಬಂದಿದ್ದಾರೆ ಅಂಡ್ ಅದೇ ಟೈಮ್ಗೆ ಗೆಸ್ಟ್ ಬಂದಿರೋ ಟೈಮ್ಗೆ ನಿಮ್ಮ ತಾಯಿಯವರು ಹೊರಗಡೆ ಹೋಗ್ಬೇಕು, ಏನೋ ಒಂದು ಅರ್ಜೆಂಟ್ ವರ್ಕು, ಗೋ ಔಟ್. ಅಂಡ್
ತಾಯಿ ಏನ್ ಮಾಡಿದಾರೆ ಅಂದ್ರೆ ನಿಮ್ಗೆ ಒಬ್ರಿಗೆ ಓಕೆ ಒಬ್ರಿಗೆ ಟೀ ಪ್ರಿಪೇರ್ ಮಾಡೋದನ್ನ ಹೇಳ್ಕೊಟ್ಟಿದ್ದಾರೆ. ಸೊ ನಿಮ್ಮ ಮನೆಗೆ ಎಷ್ಟು ಜನ ಗೆಸ್ಟ್ ಬಂದಿದ್ದಾರೆ ಅನ್ನೋದು ಆಮೇಲೆ ಬರುತ್ತೆ. ಸೊ ನಿಮ್ಮ ಮನೆಗೆ ಗೆಸ್ಟ್ ಬಂದಾಗ ನಿಮ್ಮ ತಾಯಿ ಏನ್ ಮಾಡಿದ್ರು, ನೀವು ಒಂದೇ ಒಂದು ಕಪ್ ಟೀನ ಒಬ್ರಿಗೆ ಒಂದು ಪರ್ಸನ್ಗೆ ಪ್ರಿಪೇರ್ ಮಾಡೋದು ಹೇಳ್ಕೊಟ್ಟಿದ್ದಾರೆ. ಸೊ ನಿಮ್ಗೆ ಜಾಸ್ತಿ ಜನ ಬಂದ್ರೆ ಎಷ್ಟು ಪ್ರಿಪೇರ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಸೊ ಏನ್ ಹೇಳ್ಕೊಟ್ಟಿದ್ದಾರೆ? ಸೊ ಒಂದು ಜಸ್ಟ್ ಒಂದು ಅಸಂಪ್ಷನ್, ಒಂದು ಕಪ್ ಮಿಲ್ಕ್ಗೆ ನೀವು 1 ಸ್ಪೂನ್ ಶುಗರ್ ಹಾಕಿದ್ರೆ ಅದು 1 ಕಪ್ ಮಿಲ್ಕ್ಗೆ if you had 1 teaspoon of sugar, so that will give you 1% of tea or coffee you can take. Okay, ಅಂದ್ರೆ 1 ಕಪ್ ಮಿಲ್ಕ್ಗೆ 1 ಸ್ಪೂನ್ ಶುಗರ್ ಹಾಕಿದ್ರೆ ಅದು ಎಷ್ಟು ಪರ್ಸೆಂಟೇಜ್ ಟೀ ಆಯ್ತು? 1% ಟೀ ಆಯ್ತು. ಯು ಕ್ಯಾನ್ ಗಿವ್ ದಟ್ ಟು ಯಾರಿಗೆ? ಒಬ್ಬರು ಕೊಡ್ಬೋದು. ಓಕೆ, ಓಕೆ. ಸೊ ಈಗ ಇದೇ ಕೇಸಲ್ಲಿ ಏನ್ ಮಾಡ್ತಿದ್ದೀವಿ ನಾವು ಅಂದ್ರೆ, ಸೊ 1 ಕಪ್ ಮಿಲ್ಕ್ಗೆ ನೀವು 5 ಸ್ಪೂನ್ ಶುಗರ್ ಹಾಕಿದ್ದೀರ. ಓಕೆ, ಟು ಪ್ರಿಪೇರ್ 1% of tea. Okay, so 1 cup milk, 1 spoon sugar ಹಾಕಿದ್ರೆ 1% of tea. ಓಕೆ, ಸೊ ಈಗ ಅಬ್ಸರ್ವ್ ಮಾಡಿ, ಇಲ್ಲಿ we have kept milk as a constant here. ಎರಡು ಕೇಸಲ್ಲೂ ನಾವು ಮಿಲ್ಕ್ ಚೇಂಜ್ ಮಾಡ್ತೀವಿ. ಏನ್ನ ಚೇಂಜ್ ಮಾಡ್ತಾ ಇದ್ದೇವೆ ನಾವು? ಹಾಕ್ತಿರೋ ಶುಗರ್ ನ ಚೇಂಜ್ ಮಾಡ್ತೀವಿ. ಹಾಗಾದ್ರೆ ಎರಡು ಕೇಸಲ್ಲಿ ಪ್ರೆಸೆಂಟ್ ಆಗಿರುವಂತ ಟೀ ಟೇಸ್ಟ್ ಸೇಮ್ ಇರುತ್ತಾ? No sir, ಚೇಂಜ್ ಆಗಿರುತ್ತೆ. ಚೇಂಜ್ ಆಗಿರುತ್ತೆ different ಅಲ್ವಾ? ಇರುತ್ತೆ sir. ಎಸ್, ಓಕೆ. ಸೊ ಈಗ 1 ಕಪ್ ಮಿಲ್ಕ್ಗೆ 1 ಸ್ಪೂನ್ ಶುಗರ್ ಹಾಕಿದ್ರೆ 1% ಟೀ, ದಟ್ ಇಸ್ ಕರೆಕ್ಟ್. ಇದು ಪರ್ಫೆಕ್ಟ್. ಓಕೆ, ಸೊ ಇಲ್ಲಿ ಏನ್ ಮಾಡ್ತಾ ಇದೀವಿ ನಾವು? ಜಾಸ್ತಿ ಯಾವ್ದು ಆಡ್ ಮಾಡ್ತಿದೀವಿ? ಶುಗರ್ ಶುಗರ್ add ಮಾಡ್ತೀವಿ. ಅಲ್ವಾ? ಯಾವ್ದು ಕಮ್ಮಿ ಇದೆ? ಯಾವ್ದು ಮಿಲ್ಕ್ ಕಡಿಮೆ. ಮಿಲ್ಕ್ ಕಮ್ಮಿ ಇದೆ. ಅಂದ್ರೆ ಎರಡು ಕೇಸಲ್ಲಿ ಮಿಲ್ಕ್ ಫಿಕ್ಸ್ ಮಾಡಿದೀವಿ. ಸೊ ಮಿಲ್ಕ್ ಏನಾಯ್ತು ಇಲ್ಲಿ? ಕಂಪ್ಲೀಟ್ ಆಗಿ 1 ಸ್ಪೂನ್ ಶುಗರ್ ಜೊತೆ ರಿಯಾಕ್ಟ್ ಆಗಿದೆಯಾ? ಓಕೆ, ಸೊ ಹಂಗಾದ್ರೆ ಮಿಲ್ಕ್ ಏನಾಯ್ತು ನಮ್ಗಿಲ್ಲಿ? ಲಿಮಿಟಿಂಗ್ ರಿಯೇಜೆಂಟ್. ಓಕೆ, ಈಗ ಇಲ್ಲಿ 1 ಸ್ಪೂನ್ ಶುಗರ್ ರಿಯಾಕ್ಟ್ ಆಗಿದೆ. ಉಳಿದಿರೋದು ಎಷ್ಟು? 4 ಸ್ಪೂನ್ ಶುಗರ್ ರಿಯಾಕ್ಟ್ ಆಗಿದೆಯಾ? No sir. ನೋ ಸರ್. ದಟ್ ಈಸ್ ಕಾಲ್ಡ್ ಎಕ್ಸೆಸ್ ರಿಯೇಜೆಂಟ್. ಅರ್ಥ ಆಗ್ತಿದ್ಯಾ? ಯಾವ್ದು ಲಿಮಿಟಿಂಗ್, ಯಾವ್ದು ಎಕ್ಸೆಸ್ ಅಂತ? ಓಕೆ, ಸೊ ಕಂಪ್ಲೀಟ್ ಆಗಿ ರಿಯಾಕ್ಷನ್ ಆಗೋದಕ್ಕೆ ಅದಕ್ಕೆ ಎಷ್ಟು ಬೇಕೋ ಅದನ್ನ ನಾವು ಲಿಮಿಟಿಂಗ್, ಅಂದ್ರೆ ಒಂದನ್ನ ಇಲ್ಲಿ ನಾವ್ ಏನ್ ಮಾಡಿರ್ತೀವಿ? ಯಾವತ್ತೂ ಕಮ್ಮಿ ತಗೊಂಡಿರ್ತೀವಿ. ಅರ್ಥ ಆಗ್ತಿದ್ಯಾ? ಒಂದ್ ಯಾವತ್ತೂ ನಮ್ಗೆ ಕಮ್ಮಿ ಇರುತ್ತೆ. ನೀವು ಇಮ್ಯಾಜಿನ್ ಮಾಡ್ಬೋದು, ನೀವು 1 ಕಪ್ ಮಿಲ್ಕ್ಗೆ ನೀವು 1 kg ಶುಗರ್ ಹಾಕಕ್ ಸಾಧ್ಯನೇ ಇಲ್ಲ. ಬರೀ ಕಪ್ಪು ಶುಗರೇ ಕಾಣಿಸುತ್ತೆ. ಅವಾಗ ಮಿಲ್ಕ್ ಕಮ್ಮಿ ಆಗುತ್ತೆ ತಾನೆ? ಲಿಮಿಟಿಂಗ್ ರಿಯೇಜೆಂಟ್ ಆದಾಗ ಅವಾಗ ಶುಗರ್ ಹಾಗೆ ಎಕ್ಸೆಸ್ ಆಗಿ ಉಳ್ಕೊಳ್ಳುತ್ತೆ. ಸೊ ಅದು ಎಕ್ಸೆಸ್ ರಿಯೇಜೆಂಟ್. ಅರ್ಥ ಆಗಿದ್ಯಾ? ಸೊ ಇದನ್ನ ನಾವು ಲಿಮಿಟಿಂಗ್ ರಿಯೇಜೆಂಟ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಲಿಮಿಟಿಂಗ್ ರಿಯೇಜೆಂಟ್ ಡೆಫಿನೇಷನ್ ಏನಪ್ಪಾ ಅಂದ್ರೆ, ಲಿಮಿಟಿಂಗ್ ರಿಯೇಜೆಂಟ್ಸ್ ಆರ್ ದ ರಿಯಾಕ್ಟೆಂಟ್ which gets completely consumed in the reaction. So complete ಆಗಿ ಏನಾಗಬೇಕು? ಅದು
ಕನ್ಸ್ಯೂಮ್ ಆಗ್ಬೇಕು ಅಲ್ವಾ? ಈಗ ಪ್ರಾಡಕ್ಟ್ ಫಾರ್ಮೇಶನ್ ಆಗುತ್ತಲ್ಲ, ಓಕೆ, ಈ ಪ್ರಾಡಕ್ಟ್ ಫಾರ್ಮೇಶನ್ ಆಗೋದು ಲಿಮಿಟಿಂಗ್ ರಿಯೇಜೆಂಟ್ ಮೇಲೆ ಡಿಪೆಂಡ್ ಆಗುತ್ತಾ ಇಲ್ಲ ಎಕ್ಸೆಸ್ ರಿಯೇಜೆಂಟ್ ಮೇಲೆ ಡಿಪೆಂಡ್ ಆಗುತ್ತಾ? ಲಿಮಿಟಿಂಗ್ ಲಿಮಿಟಿಂಗ್ ರಿಯೇಜೆಂಟ್ ಮೇಲೆ ತಾನೇ ಡಿಪೆಂಡ್ ಆಗ್ಬೇಕು. ಇಲ್ಲಿ ಎಷ್ಟು ಹಾಲು ತಗೊಂತೀರಾ ಅಷ್ಟಕ್ಕೆ ಶುಗರ್ ಅಷ್ಟೇ ಅಮೌಂಟ್ ಆಫ್ ಹಾಕ್ಬೇಕು. ಜಾಸ್ತಿ ಇದ್ರೆ ಅದು ರಿಯಾಕ್ಟ್ ಆಗುತ್ತಾ? ನೋ ಸರ್. ರೈಟ್. ಸೊ ನೀವು ಎಷ್ಟು ಯಾವ್ದು ನಮ್ಗೆ ಲಿಮಿಟಿಂಗ್ ರಿಯೇಜೆಂಟ್ ಅಲ್ಲಿ ಇರುತ್ತೆ ಅದರ ಬೇಸಿಸ್ ಮೇಲೆ ನಿಮ್ಗೆ ಪ್ರಾಡಕ್ಟ್ ಬರುತ್ತೆ. ಜಾಸ್ತಿ ರಿಯೇಜೆಂಟ್ ತಗೊಂಡಿದ್ದೀನಿ ಅಂತ ತಕ್ಷಣ ಜಾಸ್ತಿ ಪ್ರಾಡಕ್ಟ್ ಬರಲ್ಲ, ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ಆಲ್ವೇಸ್ ದ ಪ್ರಾಡಕ್ಟ್ ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್ ದಟ್ ಇಸ್ ಗೋಯಿಂಗ್ ಟು ಡಿಪೆಂಡ್ ಅಪಾನ್ ದ ಲಿಮಿಟಿಂಗ್ ರಿಯೇಜೆಂಟ್. ಸೊ ಅಲ್ಲಿ ಎಷ್ಟಿದೆ ಅಷ್ಟ್ರ ಜೊತೆ ಮಾತ್ರ ಅದು ರಿಯಾಕ್ಟ್ ಆಗುವಂಥದ್ದು. ಸೊ ದಟ್ ಈಸ್ ಗೋಯಿಂಗ್ ಟು ಬಿ ಡಿಪೆಂಡಿಂಗ್ ಅಪಾನ್ ಲಿಮಿಟಿಂಗ್ ರಿಯೇಜೆಂಟ್. ಲಿಮಿಟಿಂಗ್ ರಿಯೇಜೆಂಟ್. ಓಕೆ, ಸೊ ಇದು ಗೊತ್ತಾಗಿದೆ ಅಲ್ವಾ ಈಗ ಎಲ್ರಿಗೂ? ಸೊ ಈಗ ನಮ್ಗೆ ಇಲ್ಲೊಂದು ಕ್ವಶನ್ಸ್ ಗಳು ಕೊಟ್ಟಿದಾರಲ್ವಾ, ಐಡೆಂಟಿಫೈ ದ ಲಿಮಿಟಿಂಗ್ ರಿಯೇಜೆಂಟ್ ಇನ್ ದ ಫಾಲೋಯಿಂಗ್ ರಿಯಾಕ್ಷನ್ ಮಿಕ್ಸ್ಚರ್ಸ್ ಅಂತ ಅಲ್ವಾ? ಸೊ ಫಸ್ಟ್ ಏನಿದೆ, 300 atoms of A plus 200 molecules of B. ಸೊ ಈಗ ಇಲ್ಲಿ ನಾವು ಯಾವ್ದು ಲಿಮಿಟಿಂಗ್ ರಿಯೇಜೆಂಟ್ ಯಾವ್ದು ಎಕ್ಸೆಸ್ ರಿಯೇಜೆಂಟ್ ಅಂತ ಫೈಂಡ್ ಔಟ್ ಮಾಡ್ಬೇಕು. B is the limiting agent and A is excess. Okay. ಸೊ ಇಲ್ಲೇನು ಆಗುತ್ತೆ? B limiting reagent. ಅಲ್ವಾ? ಸೊ 200 ಮಾಲಿಕ್ಯೂಲ್ಸ್ ಆಫ್ B2 ಎಷ್ಟು ಆಟಮ್ಸ್ ಜೊತೆ ರಿಯಾಕ್ಟ್ ಮಾಡ್ಬೋದು? 1 atom of A. 1 atom of A. 100 ಮಾಲಿಕ್ಯೂಲ್ಸ್ ಆಫ್ B ಎಷ್ಟು ಆಟಮ್ ಜೊತೆ ರಿಯಾಕ್ಟ್ ಆಗುತ್ತೆ? ಹೌದು. ಸೊ 200 ಮಾಲಿಕ್ಯೂಲ್ಸ್ 200 ಆಟಮ್ ಜೊತೆ ರಿಯಾಕ್ಟ್ ಆಗ್ಬೋದು ಅಲ್ವಾ? 200 ಆಟಮ್ಸ್ ಆಫ್ A ಜೊತೆ ಅದು ರಿಯಾಕ್ಟ್ ಆಗುತ್ತೆ. ಇನ್ ಯಾವ್ದು 100 ಆಟಮ್ ಹಾಗೆ ಉಳ್ಕೊಳುತ್ತಲ್ವಾ? 100 ಆಟಮ್ ಇಸ್ ಅನ್ರಿಯಾಕ್ಟೆಡ್. ಸೊ ಈ ಅನ್ರಿಯಾಕ್ಟೆಡ್ ಏನಿದೆ ಇದು ಎಕ್ಸೆಸ್ ಆಗುತ್ತೆ. ವೆರಿ ಗುಡ್. ಸೊ ಇದೇನಾಯ್ತು ಆಗ ನಮ್ಗೆ? ಲಿಮಿಟಿಂಗ್ ಅಲ್ವಾ? ಕ್ಲಿಯರ್ ಆಯ್ತಾ ಇದು? ಓಕೆ, ನೆಕ್ಸ್ಟ್ ಒನ್. ರಿಯಾಕ್ಷನ್ ಅಲ್ಲಿ ಮೇಲ್ಗಡೆ ರಿಯಾಕ್ಷನ್ ಅಲ್ಲಿ A 1 ಮೋಲ್ ಆಫ್ ಇದೆ, B 2 ಮೋಲ್ ಇದೆ ಅಲ್ವಾ? B 2 ಇದೆ ಅಲ್ಲಿ B 200 ಗೆ A ಮಾತ್ರ ಅಲ್ವಾ ರಿಯಾಕ್ಟ್ ಆಗೋದು? ಯಾವಪ್ಪ? B 2 ಇದೆ ಸರ್, ಅಲ್ಲಿ A 1 ಮಾತ್ರ ಇರೋದು. ಇಲ್ಲಿ 200 ಮಾಲಿಕ್ಯೂಲ್ಸ್ ಆಫ್ B ರಿಯಾಕ್ಟ್ ವಿತ್ 100 ಆಟಮ್ಸ್ ಆಫ್ A ಅಲ್ವಾ? 200 ಆಟಮ್ಸ್ ಆಫ್ A. ಈಗ B2 ಮಾಲಿಕ್ಯೂಲ್ಸ್ ಅಂದ್ರೆ B ಎಷ್ಟಿದೆ? 2 ತಾನೆ? ಸರ್. ಒಂದು B 100 ಜೊತೆ ರಿಯಾಕ್ಟ್ ಆಗುತ್ತೆ, ಇನ್ನೊಂದು B 100. ಟೋಟಲ್ ಎಷ್ಟಾಯ್ತು? 200 ಆಯ್ತು ಸರ್. ಅಲ್ಲಿ A ಒಂದೇ ಅಲ್ವಾ ಇರೋದು? ಇಲ್ಲಿ A ಒಂದೇ ಇರೋದು, ಬಟ್ ಇದ್ರದ್ದು ವ್ಯಾಲ್ಯೂ ಎಷ್ಟಿದೆ? ಟೋಟಲ್ 300 ಇದೆಯಲ್ವಾ? 300. ಈಗ A ಒಂದೇ ಇರೋದು, ಬಟ್ A ಅಲ್ಲಿ ಹೇಳಿದಾರೆ ನೋಡಿ 300 ಆಟಮ್ಸ್ ಆಫ್ A. ಸೊ ಇಟ್ ಹ್ಯಾಸ್ ಟೋಟಲಿ 300 ಇನ್ ಇಟ್. ಅಂದ್ರೆ ಒಂದೊಂದೇ A ಗಳು ಎಷ್ಟಿದೆ? 300 ಇದೆ. ಗೊತ್ತಾಯ್ತಾ? ಸೊ B2 ಏನಿದೆ, ಈ B2 ಟೋಟಲ್ ಆಗಿ ಎಷ್ಟಿದೆ? 200 ಇದೆ ಅಲ್ವಾ? ಹಂಗಾರೆ ಒಂದು B ಎಷ್ಟು? 100. ಇನ್ನೊಂದು B ಎಷ್ಟು? 100. ಅಲ್ವಾ? ಇಲ್ಲಿ B2 ಅಂದ್ರೆ ಅದೇ ತಾನೇ ಅರ್ಥ? ಸೊ ಒಂದು B ಇರೋ 100 ಆಟಮ್ಸ್ ಜೊತೆ ರಿಯಾಕ್ಟ್ ಆಗುತ್ತೆ, ಕರೆಕ್ಟಾ? ಇನ್ನೊಂದು B ಇರೋ ಆಟಮ್ಸ್ ಮಾಲಿಕ್ಯೂಲ್ಸ್ 100 ಆಟಮ್ಸ್ ಜೊತೆ. ಟೋಟಲ್ ಎಷ್ಟು ಆಟಮ್ ಜೊತೆ ರಿಯಾಕ್ಟ್ ಆಯ್ತು? 200 ಆಟಮ್ ಜೊತೆ ರಿಯಾಕ್ಟ್. ಉಳಿದಿದೆಷ್ಟು? 100. ಸೊ ಇದು ಅನ್ರಿಯಾಕ್ಟ್ ಆಗುತ್ತೆ. ಇವಾಗ ಎಕ್ಸೆಸ್ ಅಂಡ್ B 200 ಮಾಲಿಕ್ಯೂಲ್ಸ್ ಆಫ್ B ಏನಿರ್ತದೋ ಲಿಮಿಟ್.
ಅರ್ಥ ಆಗಿದ್ಯಾ? Yes, sir. ಓಕೆ, ಗುಡ್. Yes, sir. ಸೊ ಈಗ ನೆಕ್ಸ್ಟ್ ನೋಡಿ, 2 mole of A plus 3 mole of B. 2 mole 2 mole of A is limited. Limited. Mole of A Limited. and 1 3 mole of mole B of mole is is excess. reacted. ಅಲ್ವಾ? ಸೊ ಇದ್ರಲ್ಲಿ ಏನ್ ಕ್ಲಿಯರ್ ಆಗಿ ಹೇಳ್ಬಿಡ್ಬೋದು ನೋಡುತ್ತೆ. ಸೊ 2 mole of A will react with 2 moles of B ತಾನೆ? 2 mole of A 2 mole of B ರಿಯಾಕ್ಟ್ ಆಗ್ಬೋದು. ಸೊ 1 mole of B ಏನಾಗುತ್ತೆ ಹಂಗೆ ಉಳ್ಕೊಳ್ತಾ. ಸೊ ಅದೇನಾಗುತ್ತೆ ನಮ್ಗೆ ಎಕ್ಸೆಸ್ ಆಗುತ್ತೆ ಅಲ್ವಾ? ಸೊ ಎ ಏನಾಯ್ತು ಇಲ್ಲಿ? limit. ಹಾ, ಎಸ್, ಗುಡ್. ಸೊ ನೆಕ್ಸ್ಟ್ ಹಾಗೆ ಸರ್ ಇದ್ರಲ್ಲಿ ಎರಡ್ ಕಡೆನೂ ಲಿಮಿಟಿಂಗ್ ಇದೆ ಸರ್. No, sir. 0. 100 atoms of A excess, sir. ಆನ್ಸರ್ ಸಿಕ್ತಾ? 100 molecules of B limit. ಓಕೆ. ಸೊ ಈಗ ಇಲ್ಲಿ ನೋಡೋಣ, 100 atoms of A, 100 atoms of A reacts with 100 molecules of B na? Sir. Yes, sir. E50 EB50 ಕರೆಕ್ಟಾ? ಎರಡು 50 ಇದೆ ಅಲ್ವಾ ನಮ್ಗೆ? Yes, sir. ಸೊ ಈ ಬಿ ಇರುವಂತದ್ದು ಇದ್ರದ್ದು 50 ಜೊತೆ ರಿಯಾಕ್ಟ್ ಆಗ್ಬೋದಾ? Yes, sir. ಬಿ ಇರುವಂತದ್ದು ಇದ್ರ 50 ಜೊತೆ ರಿಯಾಕ್ಟ್ ಆಗ್ಬೋದಾ? ಎಸ್ ಸರ್. Yes, sir. ಎಲ್ಲಿದೆ ಎಕ್ಸೆಸ್, ಎಲ್ಲಿದೆ ಲಿಮಿಟಿಂಗ್? both reagent are present in a stoichiometric amount ಅಲ್ವಾ? ಈಕ್ವಲ್ ಆಗಿದೆ ಅಲ್ವಾ? ಸರ್ ಈಕ್ವಲ್ ಆಗಿ. ಸೊ ಇಲ್ಲಿ ಯಾವ್ದೇ ಲಿಮಿಟಿಂಗ್ ಇಲ್ಲ, ಯಾವ್ದೇ ಎಕ್ಸೆಸ್ ರಿಯೇಜೆಂಟ್, ಈಕ್ವಲ್ ಆಗಿ ಕನ್ಸ್ಯೂಮ್ ಆಗುತ್ತೆ ರಿಯಾಕ್ಷನ್ ಅಲ್ವಾ? ಅದಕ್ಕೆ ಹಾಕಿ ನೋಡಿ, ಐಡೆಂಟಿಫೈ ದ ಲಿಮಿಟಿಂಗ್ ರಿಯೇಜೆಂಟ್ ಇಫ್ ಎನಿ ಯಾವ್ದಾರು ಇದ್ರೆ ಇನ್ ದ ಫಾಲೋಯಿಂಗ್ ರಿಯಾಕ್ಷನ್ ಮಿಕ್ಸ್ಚರ್. ಸೊ ಇರೋ ಮಾತ್ರ ಹೇಳ್ತಾ ಇದೀವಿ, ಇಲ್ದೇ ಇರೋದು 3ನೇ ಕ್ವಶನ್ ಅಲ್ಲಿ ಇಲ್ಲ. ಸೊ ಹಾಗೆ 4th ಮತ್ತೆ 5th ನೀವೇ ಸಾಲ್ವ್ ಮಾಡ್ಬೇಕು. ಅದನ್ನ ತಗೊಳ್ಳಿ, ನೀವು ಸಾಲ್ವ್ ಮಾಡಿ ಫೈಂಡ್ ಔಟ್ ಮಾಡ್ಕೊಳ್ಳಿ. ಸೊ ಈಗ ಲಿಮಿಟಿಂಗ್ ರಿಯೇಜೆಂಟ್ ಎಲ್ಲರೂ ಕ್ಲಿಯರ್ ಆಗಿದೆಯಾ? Yes, sir. ಓಕೆ. ಸೊ ಲಿಮಿಟಿಂಗ್ ರಿಯೇಜೆಂಟ್ ಪ್ರಾಬ್ಲಮ್ಸ್ ನಾವು ಆಮೇಲೆ ಡಿಸ್ಕಸ್ ಮಾಡೋಣ. ಸೊ ನೆಕ್ಸ್ಟ್ ನಮ್ಗೆ ರಿಯಾಕ್ಷನ್ಸ್ ಇನ್ ಸೊಲ್ಯೂಷನ್ಸ್. ಸೊ ರಿಯಾಕ್ಷನ್ಸ್ ಇನ್ ಸೊಲ್ಯೂಷನ್ಸ್ ಅಂತ ನೆಕ್ಸ್ಟ್ ಕಾನ್ಸೆಪ್ಟ್ ಇದೆ. ಸೊ ನಮ್ಗೆ ಗೊತ್ತಿದೆ, ಮೋಸ್ಟ್ ಆಫ್ ದ ಕೆಮಿಕಲ್ ರಿಯಾಕ್ಷನ್ಸ್ ನಮ್ಗೆ ಏನಾಗುತ್ತೆ, ದಟ್ ಇಸ್ ಗೋಯಿಂಗ್ ಟು ಟೇಕ್ ಪ್ಲೇಸ್ ಇನ್ ಸೊಲ್ಯೂಷನ್ ಸ್ಟೇಟ್ ಅಲ್ವಾ? ಸೊಲ್ಯೂಷನ್ ಸ್ಟೇಟ್ ಅಲ್ಲಿ ನಾವು ಮ್ಯಾಕ್ಸಿಮಮ್ ಆಗಿ ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ. ನೀವು ನೋಡಿರ್ತೀರಾ, ನಿಮ್ಗೆ ಎಕ್ಸಾಂಪಲ್ಸ್ ಗಳನ್ನ ತೋರಿಸ್ಬೇಕಾದ್ರೆ ಎಲ್ಲ ಕಲರ್ ಸೊಲ್ಯೂಷನ್ ಎಲ್ಲ ನೋಡಿರ್ತೀರಾ. ಕೆಮಿಸ್ಟ್ರಿ ಅಂದ ತಕ್ಷಣ ಕಲರ್ಫುಲ್ ಸೊಲ್ಯೂಷನ್ಸ್ ನೋಡಿರ್ತೀರಾ. ಸೊ ಹಾಗಾಗಿ ಮೆಜಾರಿಟಿ ಆಫ್ ದ ರಿಯಾಕ್ಷನ್ ಏನಿದೆ ಇಲ್ಲಿ, ಸೊ ದೇ ಆರ್ ಗೋಯಿಂಗ್ ಟು ಬಿ ಕ್ಯಾರಿಡ್ ಔಟ್ ಇನ್ ಸೊಲ್ಯೂಷನ್ಸ್ ಓನ್ಲಿ. ಸೊ ಇನ್ ಸಚ್ ಕೇಸಸ್ ಅಲ್ಲಿ ನಮ್ಗೆ ಸ್ಟಾಯ್ಕೋಮೆಟ್ರಿಕ್ ರೇಷಿಯೋ ಪ್ರಕಾರ ನಾವು ಎಷ್ಟು ವಾಲ್ಯೂಮ್ ಇದೆ, ಆ ವಾಲ್ಯೂಮ್ ಬರ್ಬೇಕಾದ್ರೆ ಎಷ್ಟು ಮಾಸ್ ಆಫ್ ಸಾಲ್ಯೂಟ್ ಸಾಲ್ವೆಂಟ್ ಆಡ್ ಮಾಡ್ತೀವಿ. ಸೊ ಇದೆಲ್ಲನ ನಮ್ಗೆ ನಾವು ಕಾನ್ಸಂಟ್ರೇಷನ್ ಟರ್ಮ್ಸ್ ಅಂತ ಕರ್ಕೊತೀವಿ. ಯಾಕಂದ್ರೆ ನೀವು ಯಾವ್ದೇ ಒಂದು ಸೊಲ್ಯೂಷನ್ ತಗೊಂಡ್ರು ಆ ಸೊಲ್ಯೂಷನ್ ಇಷ್ಟು ಕಾನ್ಸಂಟ್ರೇಷನ್ ಇದೆ ಅಂತ ಹೇಳ್ಬೇಕು. ಸೊ ಹಾಗಾಗಿ ಆ ಕಾನ್ಸಂಟ್ರೇಷನ್ ಟರ್ಮ್ ನ ನಾವು ಯೂಸ್ ಮಾಡ್ತೀವಿ. ಸೊ ಕಾನ್ಸಂಟ್ರೇಷನ್ ಟರ್ಮ್ಸ್ ಯಾವ್ದಾವ್ದು ಇದೆ ಅಂದ್ರೆ ನಮ್ಗೆ ಮಾಸ್ ಪರ್ಸೆಂಟೇಜ್ ಇದೆ, ಮೋಲ್ ಫ್ರಾಕ್ಷನ್ ಇದೆ, ಮೊಲಾರಿಟಿ, ಮೊಲಾಲಿಟಿ. ಸೊ ಈ ತರ ಡಿಫ್ರೆಂಟ್ ವರ್ಡ್ಸ್ ಗಳಿದೆ. ಸೊ ಈ ಟರ್ಮಿನಾಲಜೀಸ್ ಗಳನ್ನ ವಿಲ್ ಸಿ ಒನ್ ಬೈ ಒನ್. ಸೊ ಫಸ್ಟ್ ಒನ್ ಇದೆ ಮಾಸ್ ಪರ್ಸೆಂಟೇಜ್ ಆರ್ ವೆಯ್ಟ್ ಪರ್ಸೆಂಟೇಜ್.
ಓಕೆ W/W ಪರ್ಸೆಂಟೇಜ್ ಅಂತ ಇದೆ ಅಥವಾ ಮಾಸ್ ಪರ್ಸೆಂಟೇಜ್ ಅಂತಾನು ತಗೋಬಹುದು. ಓಕೆ, ಸೊ ಫಾರ್ಮುಲಾ ನೋಡ್ಕೊಳ್ಳಿ. ಫಾರ್ಮುಲಾ ತುಂಬಾ ಇಂಪಾರ್ಟೆಂಟ್. ಮಾಸ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಮಾಸ್ ಆಫ್ ಸಾಲ್ಯೂಟ್ ಡಿವೈಡ್ ಬೈ ಮಾಸ್ ಆಫ್ ದ ಸೊಲ್ಯೂಷನ್ ಇಂಟು 100. ಈಗ ನಮ್ಗೆ ಗೊತ್ತಿದೆ ಅಲ್ವಾ ಸೊಲ್ಯೂಷನ್ ಅಂದ್ರೆ ಏನು. ಒಂದು ಸೊಲ್ಯೂಷನ್ ಒಳಗಡೆ ಸಾಲ್ಯೂಟ್ ಮತ್ತೆ ಸಾಲ್ವೆಂಟ್ ಇರುತ್ತೆ ಅಲ್ವಾ. ಈಗ ನೀವು ಸಾಲ್ಟ್ ಸೊಲ್ಯೂಷನ್ ಅಂತ ತಗೋತೀರಾ ಅನ್ಕೊಳ್ಳಿ. ಸಾಲ್ಟ್ ಸೊಲ್ಯೂಷನ್ ಅಲ್ಲಿ ಸಾಲ್ಟ್ ಸಾಲ್ಯೂಟ್ ಅಲ್ವಾ. ಸಾಲ್ವೆಂಟ್ ಯಾವುದು? ವಾಟರ್. ಓಕೆ, ಸೊ ಈಗ ಇಲ್ಲಿ ಅವರು ಮಾಸ್ ಆಫ್ ಸಾಲ್ಯೂಟ್ ಅಂದ್ರೆ ನೀವು ಯಾವ್ದ್ರ ಮಾಸ್ ತಗೋತೀರಾ? ಸಾಲ್ಟ್ ಅಲ್ವಾ. ಮಾಸ್ ಆಫ್ ಸೊಲ್ಯೂಷನ್ ಅಂದ್ರೆ ಯಾವ್ದ್ರ ತಗೋತೀರಾ? ಎರಡರದ್ದು ಸಾಲ್ಟ್ ಪ್ಲಸ್ ವಾಟರ್. ಮಾಸ್ ನ ಆಡ್ ಮಾಡಿ ತಗೋಬೇಕು. ಅರ್ಥ ಆಗಿದೆ ಅಲ್ವಾ? ಓಕೆ, ಸೊ ಇಲ್ಲಿ ಸಾಲ್ಯೂಟ್ ಅಂತ ಬಂದಾಗ ಸಾಲ್ಯೂಟ್ ವೆಯ್ಟ್ ಜಾಸ್ತಿ ಇರುತ್ತಾ ಸಾಲ್ವೆಂಟ್ ವೆಯ್ಟ್ ಜಾಸ್ತಿ ಇರುತ್ತಾ? ಅಲ್ವಾ. ಸೊ ನಿಮ್ ಕ್ವಶನ್ ಅಲ್ಲಿ ಕಮ್ಮಿ ವ್ಯಾಲ್ಯೂ ಯಾವ್ದು ಬರುತ್ತೆ ಅದನ್ನ ಏನ್ ಮಾಡ್ತೀರಾ? ಸಾಲ್ಯೂಟ್ ಅಂತ ತಗೋತೀರಾ. ಜಾಸ್ತಿ ಬಂದ್ರೆ ವೆರಿ ಗುಡ್ ಅಲ್ವಾ. ಸೊ ಆ ತರ ತಗೊಂಡು ನಾವು ಸಾಲ್ವ್ ಮಾಡ್ಬೇಕು. ಕ್ಲಿಯರ್ ಆಗಿದೆ ಅಲ್ವಾ? ಸೊ ಮಾಸ್ ಪರ್ಸೆಂಟೇಜ್ ಅಂದ್ರೆ ನಥಿಂಗ್ ಬಟ್ ಇಟ್ಸ್ ಗೋಯಿಂಗ್ ಟು ಬಿ ಮಾಸ್ ಆಫ್ ಸಾಲ್ಯೂಟ್ ಡಿಸಾಲ್ವಿಂಗ್ ಇನ್ ಮಾಸ್ ಆಫ್ ಸಾಲ್ವೆಂಟ್. ಓಕೆ, ಅಂದ್ರೆ ಎಷ್ಟು ಸಾಲ್ಯೂಟ್ ನ ತಗೊಂಡು ನೀವು ಎಷ್ಟು ವಾಟರ್ ಅಲ್ಲಿ ಡಿಸಾಲ್ವ್ ಮಾಡ್ತಿದ್ದೀರಾ ಅಂತ ಅಷ್ಟೇ. ಸೊ ದಟ್ ವಿಲ್ ಗಿವ್ ಯು ಮಾಸ್ ಪರ್ಸೆಂಟೇಜ್. ಸೊ ಮಾಸ್ ಆಫ್ ಸಾಲ್ಯೂಟ್ ನ ನಾವು ಗ್ರಾಮ್ ಅಲ್ಲಿ ಹೇಳ್ತೀವ. ಎಸ್ ಸರ್ ನೋ? ಮಾಸ್ ಆಫ್ ಸೊಲ್ಯೂಷನ್ ಗ್ರಾಮ್ ಅಲ್ಲಿ ಹೇಳ್ತೀವ. ಗ್ರಾಮ್ ಕ್ಯಾನ್ಸಲ್, ಹೌದಾ ಇಲ್ವ? ಸೊ ಪರ್ಸೆಂಟೇಜ್ ಇರೋದ್ರಿಂದ ಅಲ್ಲಿ ಪಕ್ಕದಲ್ಲಿ ಪರ್ಸೆಂಟೇಜ್ ಬರುತ್ತೆ. ಸೊಲ್ಯೂಷನ್ ಅದು ತಗೋಬಹುದು. ಬಟ್ ಇಲ್ಲಿ ಮಾಸ್ ಅಂತ ಇದೆ, ವಾಲ್ಯೂಮ್ ಅಂತ ಇಲ್ಲ. ಸೊ ವಾಲ್ಯೂಮ್ ಅಂತ ಇದ್ದಾಗ ನೀನು ಲೀಟರ್ ಮಿಲಿಲೀಟರ್ ಯೂಸ್ ಮಾಡಬಹುದು. ಓಕೆ, ಸೊ ಸಿನ್ಸ್ ಮಾಸ್ ಇರೋದ್ರಿಂದ ಯು ಹ್ಯಾವ್ ಟು ಕೀಪ್ ದಟ್ ಇನ್ ಗ್ರಾಮ್ಸ್. ಓಕೆ, ಸೊ ದಟ್ ಈಸ್ ಮಾಸ್ ಪರ್ಸೆಂಟೇಜ್. ಫಾರ್ಮುಲಾಗಳನ್ನ ಬರ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಮೋಲ್ ಫ್ರಾಕ್ಷನ್. ಮೋಲ್ ಅಂದ್ರೆ ಗೊತ್ತಿದೆ ಆಲ್ರೆಡಿ ನಿಮ್ಗೆ, ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅಲ್ವಾ ಮೋಲ್. ಸೊ ಫಾರ್ಮುಲಾ ಏನು ಮೋಲ್ದು? 6.022 into 10. ಫಾರ್ಮುಲಾ 10⁻23. ಫಾರ್ಮುಲಾ ನಂಬರ್ ಆಫ್ ಮೋಲ್ಸ್ ಇಸ್ ಈಕ್ವಲ್ ಟು ಒಂದು ಫಾರ್ಮುಲಾ ಕೊಟ್ಟಿದೆ. number of carbons 12 ಇಲ್ಲ ಒಂದು ಫಾರ್ಮುಲಾ ಕೊಟ್ಟಿದೆ ನಾನು ನಿಮ್ಗೆ. ನಂಬರ್ ಆಫ್ ಮೋಲ್ಸ್ ಇಸ್ ಈಕ್ವಲ್ ಟು ವೆಯ್ಟ್ ಬೈ ಮೋಲಾರ್ ಮಾಸ್ ಅಂತ. ಅರ್ಥವಾಗಿದ್ದೀರಾ? ಫಾರ್ಮುಲಾ ಕೊಟ್ಟಿದ್ನಾ ಇಲ್ವಾ ಇದು? weight by Avogadro. ಮೋಲಾರ್ ಮಾಸ್. ಮೋಲಾರ್ ಮಾಸ್ ಈ ಫಾರ್ಮುಲಾ ಕೊಟ್ಟಿದ್ದೀನಿ ಇಲ್ಲ ಸರ್, ಮೋಲಾರ್ ಮಾಸ್ ಕೊಟ್ಟಿದ್ದೀರಾ ಸರ್? ಎಸ್. ಸೊ ಈ ಫಾರ್ಮುಲಾ ಕೊಟ್ಟಿದ್ದೀನಿ. ನಂಬರ್ ಆಫ್ ಮೋಲ್ಸ್ ಅಂದ್ರೆ n ಇಸ್ ಈಕ್ವಲ್ ಟು W/m ಅಂತ. ಸೊ ಇದು ಫಾರ್ಮುಲಾ. ಓಕೆ, ಇದು ನಾವು ಮೋಲಾರ್ ಮಾಸ್ ಕಂಡಿದ್ದೀವಿ. ನಂಬರ್ ಆಫ್ ಮೋಲ್ಸ್ ಕಂಡಿಡಿದಕ್ಕೆ ಫಾರ್ಮುಲಾ. ಓಕೆ, ಸೊ ಇಲ್ಲಿ ನೋಡಿ ಮೋಲ್ ಫ್ರಾಕ್ಷನ್ ಅಂದ್ರೆ ಇಟ್ ಇಸ್ ದ ರೇಷಿಯೋ ಆಫ್ ನಂಬರ್ ಆಫ್ ಮೋಲ್ಸ್ ಆಫ್ ಪರ್ಟಿಕ್ಯುಲರ್ ಕಾಂಪೊನೆಂಟ್ ಟು ದ ಟೋಟಲ್ ನಂಬರ್ ಆಫ್ ಮೋಲ್ಸ್ ಇನ್ ದ ಸೊಲ್ಯೂಷನ್. ಮೋಲ್ಸ್ ಆಫ್ ಪರ್ಟಿಕ್ಯುಲರ್ ಕಾಂಪೊನೆಂಟ್ ಅಂದ್ರೆ ಅದು ಎ ಆಗ್ಬೋದು ಅಥವಾ ಬಿ ಆಗ್ಬೋದು. ಸೊ ದಟ್ ಈಸ್ ಗೋಯಿಂಗ್ ಟು ಬಿ ದ ಪರ್ಟಿಕ್ಯುಲರ್ ಕಾಂಪೊನೆಂಟ್ ಹಿಯರ್ ಓವರ್ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಷನ್. ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಷನ್ ಅಂದಾಗ ಏನ್ ಮಾಡ್ತೀವಿ? ಮೋಲ್ಸ್ ಆಫ್ ಎ ಪ್ಲಸ್ moles of so this n indicates what here? Number of moles of A alva. Number of moles of A. So number of moles of A is equal to n ಮಾಡಿ ನೋಡಿ. ಅದರದ್ದು mole fraction ಗೆ number of moles of A divided by number of moles of solution. Yes. Okay, so mole fraction we are going to indicate by xi. So xi ಅಂತ indicate ಮಾಡ್ತೀವಿ. x ತರ ಅದು. So xi A ಅಂದ್ರೆ mole fraction of A, xi B ಅಂದ್ರೆ mole fraction of B. So mole fraction of A is equal to formula ಏನು? Na by Na plus Nb. ಇದಕ್ಕೆ Nb by Na plus Nb. Okay. So ಈ ಫಾರ್ಮುಲಾಗಳನ್ನ ನೆನಪಿಟ್ಕೊಳ್ಳಿ. We are going to solve problems on this. So ಅದಕ್ಕೆ ಫಾರ್ಮುಲಾಸ್ ಬೇಕು. So remember this.
ಯಾಕೆ ಪ್ರಾಬ್ಲಮ್ಸ್ ಮಾಡಿಸಿದಾಗ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. So it's the ratio of number of moles of particular component to the total number of moles in the solution. Clear? So next ಬಂದ್ರೆ molarity. So molarity is very simple. Number of moles of solute dissolved in 1 liter of solution. So number of moles of solute ಏನಿದೆ ಇಲ್ಲಿ ನೋಡಿ, molarity m ಅಲ್ಲಿ solute ಏನಿರ್ತದೆ, ಆ solute ನ 1 liter of ಯಾವ್ದಾದ್ರು ಒಂದು ಇದರಲ್ಲಿ ಡಿಸಾಲ್ವ್ ಮಾಡೋದು. ಓಕೆ, 1 liter of solvent ಅಲ್ಲಿ ಡಿಸಾಲ್ವ್ ಮಾಡೋದು ನಾವು ಎಂತ ಕರಿತೀವಿ, molarity. ಡೆಫಿನೇಷನ್ ಅಲ್ಲೇ ನೋಡ್ಕೊಳ್ಳಿ, ನಂಬರ್ ಆಫ್ moles of solute dissolved in 1 liter of solution. ಡಿಫೈನ್ ಮಾಡ್ಬೋದಲ್ವಾ? Yes, sir. ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್, ಲೀಟರ್ ಎಷ್ಟು? 1 ಲೀಟರ್ ಆಫ್ ಸೊಲ್ಯೂಷನ್ ಅಲ್ಲಿ ಡಿಸಾಲ್ವ್ ಮಾಡುವಂಥದ್ದು. ಸೊ ಅದನ್ನ ಮೊಲಾರಿಟಿ ಅಂತ ಕರೀತಾರೆ. ಕ್ಲಿಯರ್ ಆಗಿದೆಯಾ? Yes, sir. ಸೊ ಎಂ ಇಸ್ ಕ್ಯಾಪಿಟಲ್ ಎಂ ಇಸ್ ಮೊಲಾರಿಟಿ. ಕಾಣಿಸ್ತಿದೆ ಅಲ್ಲಿ ಕ್ಯಾಪಿಟಲ್ ಎಂ. Yes, sir. ಕ್ಯಾಪಿಟಲ್ ಎಂ ಇಂಟು V1. V1 ಇಸ್ ವಾಲ್ಯೂಮ್ is equal to capital M2. M2 ಅಂದ್ರೆ ಇನ್ನೊಂದು ಮೊಲಾರಿಟಿ, ಇನ್ನೊಂದು ಸೊಲ್ಯೂಷನ್ ಮೊಲಾರಿಟಿ. M1 ಅಂದ್ರೆ ಒಂದ್ ಸೊಲ್ಯೂಷನ್ ಮೊಲಾರಿಟಿ. ಆ ಫಾರ್ಮುಲಾ ಎಲ್ಲ ಯೂಸ್ ಮಾಡ್ತೀವಿ, ಫಾರ್ಮುಲಾಗಳೆಲ್ಲ ಬರ್ಕೊಂಡು. ದೆನ್ ಕಮಿಂಗ್ ಟು ನೆಕ್ಸ್ಟ್ ಇಸ್ ಮೊಲಾಲಿಟಿ. ಸೊ ಮೊಲಾಲಿಟಿ ಏನಿದೆ, ಮೊಲಾಲಿಟಿ ಇಸ್ ನಥಿಂಗ್ ಬಟ್ ಡಿಫ್ರೆನ್ಸ್ ಅಬ್ಸರ್ವ್ ಮಾಡ್ಕೊಳ್ಳಿ. ಮೇಲೆ ವಾಲ್ಯೂಮ್ ಹೇಳ್ತಾ ಇದೀವಿ, ಮೊಲಾಲಿಟಿಲಿ ಏನ್ ಹೇಳ್ತಿದೀವಿ? Volume. ಅಷ್ಟೇ ಡಿಫ್ರೆನ್ಸ್, ಅಷ್ಟೇ ಡಿಫ್ರೆನ್ಸ್. ಮೊಲಾಲಿಟಿಗೂ ಮೊಲಾರಿಟಿಗೂ ಅಷ್ಟೇ ಡಿಫ್ರೆನ್ಸ್. ಮೊಲಾರಿಟಿಲಿ ವಾಲ್ಯೂಮ್, ಮೊಲಾಲಿಟಿಲಿ ಎಲ್ಲಲ್ಲಿ ಮಾಸ್. ಕ್ಲಿಯರ್ ಆಗ್ತಿದ್ಯಾ? ಡೆಫಿನೇಷನ್ ಕನ್ಫ್ಯೂಸ್ ಮಾಡ್ಕೊಂತೀರಾ ನೀವು. ಸರ್ ಮೊಲಾಲಿಟಿ ಅಂದ್ರೇನು? ಮೊಲಾಲಿಟಿ ಅಂದ್ರೆ ನೋಡಪ್ಪ, ಇಲ್ಲಿದೆ ಡೆಫಿನೇಷನ್. ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಡಿಸಾಲ್ವ್ಡ್ ಇನ್ 1 kg ಆಫ್ ಸಾಲ್ವೆಂಟ್ ಅಲ್ವಾ? 1 kg ಆಫ್ ಸಾಲ್ವೆಂಟ್. ಅದನ್ನ ಇಲ್ಲಿ ನಾನು ಕೆಜಿಲಿ ಹೇಳ್ತಾ ಇದ್ದೀನಿ. ಮೇಲಿದ್ದಾಗ ನಾನು 1 ಲೀಟರ್ ಅಂತ ಹೇಳಿದ್ದೆ. ಸೊ ಡಿಫ್ರೆನ್ಸಸ್ ಅರ್ಥ ಮಾಡ್ಕೊಳ್ಳಿ. ಮೊಲಾಲಿಟಿ ಇಸ್ ಡಿಫೈನ್ಡ್ as the number of moles of solute dissolved in 1 kg of solvent ಅಂತ ಬರೀಬೇಕು. ಮೊಲಾರಿಟಿ ಆದ್ರೆ ನಂಬರ್ ಆಫ್ moles of solute dissolved in 1 liter of solution. ಆಮೇಲೆ ಮೊಲಾಲಿಟಿನ ಸ್ಮಾಲ್ ಎಂ ಇಂದ, ಮೊಲಾರಿಟಿನ ಬಿಗ್ ಎಂ ಇಂದ. ಇದು ಡಿಫ್ರೆನ್ಸಸ್ ಗೊತ್ತಿರ್ಬೇಕು. ಕ್ವಶನ್ ಕೇಳಿದಾಗ ನೀವು ಕನ್ಫ್ಯೂಸ್ ಆಗ್ಲೇಬಾರ್ದು. ಕೇಳ್ತಾರೆ ಮೊಲಾರಿಟಿ ಮೇಲೆ ಕ್ವಶನ್ ಗ್ಯಾರಂಟಿ ಕೇಳ್ತಾರೆ, ಟು ಮೇಕ್ ಯು ಕನ್ಫ್ಯೂಸ್. ಸೊ ನೀವು ಕನ್ಫ್ಯೂಷನ್ ಆದ್ರೆ ಮುಗೀತು. ಸೊ ಅರ್ಥ ಆಗಿದೆ ಎಲ್ರಿಗೂ? ಎಕ್ಸಾಂಪಲ್ಸ್ ಕೊಡಿ. ಎಕ್ಸಾಂಪಲ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಇದ್ರ ಮೇಲೆ. ಎಲ್ಲ ಈಗ ಏನೇನು ನಾವು ಡಿಸ್ಕಸ್ ಮಾಡಿದ್ವಿ ಸ್ಟಾರ್ಟಿಂಗ್ ಫ್ರಮ್ ಲಿಮಿಟಿಂಗ್ ರಿಯೇಜೆಂಟ್ ಇಂದ. ಸರ್ ಮೊಲಾರಿಟಿಲಿ V1 V2 ಅಂದ್ರೆ V1 ಅಂದ್ರೆ ವಾಲ್ಯೂಮ್ ಕಣಪ್ಪ. V1 ಅಂದ್ರೇನು? ವಾಲ್ಯೂಮ್ ಆಫ್ ಒನ್ ಸೊಲ್ಯೂಷನ್, ಬೇರೆ ಸೊಲ್ಯೂಷನ್. ಈಗ ನಮ್ಮ ಹತ್ರ ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಸಾಲ್ಟ್ ಸೊಲ್ಯೂಷನ್, ಲೆಟ್ಸ್ ಸೇ ಶುಗರ್ ಸೊಲ್ಯೂಷನ್, ಈ ಎರಡಿದೆ. ಅರ್ಥ ಆಯ್ತಾ? ಇದ್ರದ್ದು ವ್ಯಾಲ್ಯೂ M1 ಆದ್ರೆ ಇದ್ರದ್ದು ವ್ಯಾಲ್ಯೂ ಏನಾಗುತ್ತೆ? M. ಇದ್ರದ್ದು ವ್ಯಾಲ್ಯೂ V1 ಆದ್ರೆ ಇದ್ರದ್ದು ಏನಾಯ್ತು? ಸೊ ಇದು ಮೊಲಾರಿಟಿ ಆಫ್ ಶುಗರ್ ಸೊಲ್ಯೂಷನ್, ಇದು ಮೊಲಾರಿಟಿ ಆಫ್ ಸಾಲ್ಟ್ ಸೊಲ್ಯೂಷನ್. ಸೊ ಮೊಲಾರಿಟಿ ಆಫ್ ಸಾಲ್ಟ್ ಸೊಲ್ಯೂಷನ್ ಅಲ್ಲಿ ಎಷ್ಟು ವಾಲ್ಯೂಮ್ ಇದೆ ಸಾಲ್ಟ್, ಶುಗರ್ ಸೊಲ್ಯೂಷನ್ ಅಲ್ಲಿ ಎಷ್ಟು ವಾಲ್ಯೂಮ್ ಇದೆ ಶುಗರ್. ಆತರ ಎರಡು ಡಿಫ್ರೆಂಟ್ ಆಗಿ ತಗೊಂಡಾಗ ನಾವು ಈ ತರ ಬರುತ್ತೆ. ಅರ್ಥ ಆಗಿದ್ಯಾ? ಓಕೆ ಸರ್. ಸೊ ಇದಿಷ್ಟು ಸೊಲ್ಯೂಷನ್ಸ್ ರಿಲೇಟೆಡ್ ಆಗಿರುವಂತದ್ದು, ರಿಯಾಕ್ಷನ್ ಇನ್ ಸೊಲ್ಯೂಷನ್ಸ್. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ಸ್ ಇದೆ. ಸೊ ವಿಲ್ ಡೂ ದ ಪ್ರಾಬ್ಲಮ್ ಒನ್ ಬೈ ಒನ್. ಓಕೆ, ಸೊ ನಾನು ಇವತ್ತು ಇಲ್ಲಿಗೆ ಸ್ಟಾಪ್ ಮಾಡಿರ್ತೀನಿ.